ಅಭಿಷೇಕ್ ಅವರೂ ಸರಿಯಾಗಿ ರೂಮ್ ಅವರನ್ನು ತನಿಖೆ ಮಾಡ್ತಿದ್ರೆ ಅವತ್ತೇ ಗೊತ್ತಾಗ್ತಿತ್ತು ಏನು ಅಂತಂದು. ಅವರು ಪೊಲೀಸವರು ಸುಮ್ಮನೆ ಆದರು, ಅದಕ್ಕೆ ಇವತ್ತು ಅಭಿಷೇಕ್ ಬಲಿಯಾಗಿದ್ದಾನೆ. ಸ್ಟಾರ್ಟಿಂಗ್ ನಮಗೆ ಗೊತ್ತಿರಲಿಲ್ಲ ಈ ವಿಚಾರ. ಮತ್ತು ನಾವು 2023ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಮತ್ತು ಕಮಿಷನರ್ಗೂ ಲೆಟರ್ ಕೊಟ್ಟಿದ್ವಿ. ಇದರಿಂದ ನಮಗೆ ಯಾವುದೇ ಮಾಹಿತಿ ಇರಲಿಲ್ಲ. ಹೇಗಿದ್ರಿ ನೀವು, ನಿಮ್ಮ ಬ್ರದರ್? ನಾವು ತುಂಬ ಚೆನ್ನಾಗಿದ್ವಿ, ಕ್ಲೋಸ್. ಅವನೇ ಎಲ್ಲ ಕೆಲಸ ಮಾಡ್ತಿದ್ದೆ ಸರ್. ಅಲ್ಲಿ ಹೋಗಿ ಇಲ್ಲಿ ಲೋನ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಮಗೆ ಗೊತ್ತಿರಲಿಲ್ಲ ಈ ವಿಚಾರ. ಮತ್ತು ನಾವು 2023ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಮತ್ತು ಕಮಿಷನರ್ಗೂ ಲೆಟರ್ ಕೊಟ್ಟಿದ್ವಿ. ಇದರಿಂದ ನಮಗೆ ಯಾವುದೇ ಮಾಹಿತಿ ಇರಲಿಲ್ಲ. ಮತ್ತು ಮೊನ್ನೆ 1 ವಾರದ ಮೊದಲು ಅಭಿಷೇಕ್ ಅನ್ನೋ ಡೆತ್ ಆಗಿದ್ದಾನೆ. ಸೊ ಆ ಡೆತ್ ಇದು ನೋಟಲ್ಲಿ ಅವನು ಬರೆದಿದ್ದಾನೆ, ಅಣ್ಣನ ವಿಚಾರ ಕೂಡ ಬರೆದಿದ್ದಾನೆ. ಅದರಿಂದ ನಮಗೂ ಕೂಡ ಡೌಟ್ ಇದೆ, ಅವರ ಮೇಲೆ ಡೌಟ್ ಇದೆ. ಯಾಕಂದರೆ ಸಡನ್ನಾಗಿ ಹೀಗೆ ಆಗಲಿಕ್ಕೆ ಯಾವುದೇ ಕಾರಣ ಇಲ್ಲ. ಅವನು ಮನೆಯಲ್ಲಿ ಚೆನ್ನಾಗಿದ್ದ, ಮತ್ತು ಎಲ್ಲರೊಟ್ಟಿಗೂ ಚೆನ್ನಾಗಿದ್ದ. ಸಡನ್ನಾಗಿ ಹೀಗೆ ಹೇಗೆ ಆಗಿದ್ದಾನೆ ಅಂದರೆ ಅದು ನಮಗೆ ಸ್ವಲ್ಪ ಡೌಟ್ ಇದೆ ಅವರ ಮೇಲೂ. ಅವರೇನು ಮಾಡಿರಬೇಕು. ಯಾಕಂದರೆ ಅವನದು ಲಾಸ್ಟ್ ಲೊಕೇಶನ್ ಮೊಬೈಲ್ ಟ್ರ್ಯಾಕ್ ಮಾಡುವಾಗ ಬಜಗೋಲಿ ಹತ್ರ ಬರ್ತದೆ, SK ಬಾರ್ಡರ್ ಹತ್ರ ಬರ್ತದೆ. ಸೊ ಅವರದು ಹುಡುಗಿ ಊರು ಕಲಸ ಅಂತ ಇದು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ. ಸೊ ಅದನ್ನು ನೋಡುವಾಗ ಏನು ಡೌಟ್ ಬರ್ತಾ ಇದೆ, ಮಾಡಿದ್ದಾರೆ ಇಲ್ಲ ಇವನಿಗೆ ಪ್ರೆಷರ್ ಮಾಡಿ ಇವನ್ ಏನಾದರೂ ಸೂಸೈಡ್ ಮಾಡ್ಕೊಂಡಿದ್ದಾನೋ ಅದು ಗೊತ್ತಿಲ್ಲ, ನಮಗೆ ಸರಿಯಾದ ಮಾಹಿತಿ ಇಲ್ಲ. ಪೊಲೀಸವರು ಸರಿಯಾದ ತನಿಖೆ ಮಾಡ್ತಿದ್ರೆ, ಈ ಥರ ನನ್ನ ಅಣ್ಣನ ವಿಚಾರದಲ್ಲಿ ತನಿಖೆ ಮಾಡ್ತಿದ್ರೆ ಅಭಿಷೇಕ್ ಇವತ್ತು ಸಾಯ್ತಾ ಇರಲಿಲ್ಲ. ಅವತ್ತೇ ಅಲರ್ಟ್ ಆಗಿದೆ. ಇವರು ಏನು ಮಾಡಿದ್ದಾರೆ ಅಂದರೆ, ಇವನು ಏನು ಹುಡುಗಿ ಜೊತೆ ಹೋಗಿರ್ಬೋದು, ಮನೆ ಕಟ್ತಿದ್ದಾನೆ, ಆ ಟೆನ್ಷನ್ಗೆ ಹೋಗಿರ್ಬೋದು ಅಂತ ಅವರು ಅವರು ಇದು ಮಾಡಿರ್ಬೋದು. ಅದಕ್ಕೆ ಆ ಕೇಸನ್ನು ನಮ್ಮ ಹತ್ರ ನಾವೆಲ್ಲ ಇದು ಮಾಡಿದ್ದೀವಿ. ಮತ್ತು ಇದು ಯಾವುದು ಮೊಬೈಲ್ ಇದೆಲ್ಲ ಕಾಲ್ ಲಿಸ್ಟ್ ಎಲ್ಲ ತೆಗೆದಿದ್ವಿ, ಅದರಲ್ಲಿ ಯಾವುದೇ ಮಾಹಿತಿ ಇಲ್ಲ. ಮತ್ತು ರೂಮ್ ಅವರನ್ನೆಲ್ಲ ಇದು ಮಾಡಿದ್ದೀವಿ, ಯಾವುದೇ ಮಾಹಿತಿ ಸಿಕ್ಕಿಲ್ಲ ಹಾಗೆ ಅಂತ ಹೇಳಿದ್ದಾರೆ. ಅದರ ಮೇಲೆ ಯಾವುದೇ ಅವರು ಇದು ಮಾಡಲಿಲ್ಲ ನಮಗೆ. ಅವತ್ತೇ ಅವರು ಅಭಿಷೇಕ್ ಅವರೂ ಸರಿಯಾಗಿ ರೂಮ್ ಅವರನ್ನು ತನಿಖೆ ಮಾಡ್ತಿದ್ರೆ ಅವತ್ತೇ ಗೊತ್ತಾಗ್ತಿತ್ತು ಏನು ಅಂತಂದು. ಅವರು ಪೊಲೀಸವರು ಸುಮ್ಮನೆ ಆದರು, ಅದಕ್ಕೆ ಇವತ್ತು ಅಭಿಷೇಕ್ ಬಲಿಯಾಗಿದ್ದಾನೆ. ಹೇಗಿದ್ರಿ ನೀವು, ನಿಮ್ಮ ಬ್ರದರ್? ನಾವು ತುಂಬ ಚೆನ್ನಾಗಿದ್ವಿ, ಕ್ಲೋಸ್ ಆಗಿದ್ರಿ? ಕ್ಲೋಸ್. ಫೋನ್ ಎಲ್ಲ ಮಾಡ್ತಾ ಇದ್ದೀರಾ? ಒಂದು ಜಗಳ ಮಾಡಲಿಲ್ಲ ಸರ್ ಎಷ್ಟರವರೆಗೆ. ಇಬ್ಬರು ಸೇರಿ ಮನೆ ಕಟ್ಟಿ ಅವನೇ ಎಲ್ಲ ಕೆಲಸ ಮಾಡ್ತಿದ್ದೆ ಸರ್. ಅಲ್ಲಿ ಹೋಗಿ ಇಲ್ಲಿ ಲೋನ್ ಮಾಡಿಕೊಂಡು ಜವಾಬ್ದಾರಿ ಇತ್ತು ಮನೆ ಬಗ್ಗೆ. ಅವನು ಹೋದ್ಮೇಲೆ ಮನೆ ಕೆಲಸನೂ ಸರಿಯಾಗಿ ಮಾಡಲಿಲ್ಲ, ಎಲ್ಲ ಅರ್ಧಂಬರ್ಧ ಮಾಡಿ ಮತ್ತೆ ಗೃಹ ಪ್ರವೇಶ ಮಾಡಿದ್ವಿ ಅವನ ನೆನಪಲ್ಲಿ. ಏನು ಕೇಳ್ತೀರಿ ಕೊನೆಯದಾಗಿ? ಇದರಲ್ಲಿ ಸರಿಯಾಗಿ ತನಿಖೆ ಆಗಬೇಕು, ಇದರಲ್ಲಿ ಯಾರ್ದು ತಪ್ಪಿದೆ ಏನದು ಎಲ್ಲ ಗೊತ್ತಾಗಿ ಅವರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು. ಯಾಕಂದರೆ ಮೊನ್ನೆ ಕೂಡ ನಾವು ಕಮಿಷನರಿಗೆ ಲೆಟರ್ ಕೊಟ್ಟಿದ್ವಿ, ಮಂಗಳೂರು ಕಮಿಷನರಿಗೆ. ಅವರು SI ಜೊತೆ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಅದರಿಂದ ಮೇಲೆ ಯಾವುದೇ ನಮಗೆ ಮಾಹಿತಿ ಇಲ್ಲ ಸರ್. ಹುಡುಕಾಟ ನಡೆಸಿದ್ರೆ ಅವತ್ತು ತೇಜುಖಾನೆ ಅದು 1 ವಾರ, ಮತ್ತು ನಾವು ಆ ಕಡೆ ಯಾವುದು ಶೃಂಗೇರಿ, ಹೊರನಾಡು, ಬಾಳೆಹೊನ್ನೂರು, ಕಲಸ ಸೈಡೆಲ್ಲ ಹೋಗಿ ಅಲ್ಲೆಲ್ಲ ಅವರು ಅಲ್ಲಿ ಆಟೋದ ಡ್ರೈವರ್ ಅವರಿಗೆಲ್ಲ ವಾಟ್ಸಪ್ಪಲ್ಲಿ ಇದೆಲ್ಲ ಕಳಿಸಿ, ಇದು ಮಿಸ್ಸಿಂಗ್ ಆಗಿದ್ರೆ ಎಲ್ಲಿಯಾದರೂ ಸಿಕ್ಕಿದರೆ ಮಾಹಿತಿ ಹೇಳಿ ಅಂತ ಅಲ್ಲಿ ನಾವು ಹೇಳಿ ಬಂದಿದ್ದೀವಿ. ಏನು ಪ್ರಯೋಜನ ಇಲ್ಲ. ಅಂದರೆ ಅಭಿಷೇಕ್ ಆರೋಪ ಮಾಡದಂತೆ ಈ ಹುಡುಗಿ ಹೌದು, ಇವರೇ ಮಾಡಿರ್ತಾರೆ. ಯಾಕಂದರೆ ಸಡನ್ನಾಗಿ ಅವನು ಏನು ಬೇರೆ ಏನು ಅವನದು ಇದಿಲ್ಲ. ಈಗ ಅವನ ಮೇಲೆ ಯಾವುದೇ ಬೇರೆ ಇದರಲ್ಲಿ ಪೊಲೀಸಲ್ಲಿ ಕಂಪ್ಲೇಂಟ್ ಆಗಲಿ, ಯಾವುದೇ ವಿಷಯದಲ್ಲಿ ಆಗಲಿ ಯಾವುದೇ ಇಲ್ಲ, ಏನಿಲ್ಲ. ಅವನದು ಯಾರೊಟ್ಟಿಗೆ ಒಂದು ಜಗಳ ಏನೇ ಆಗಲಿ ಅವನದು ಯಾವುದಿಲ್ಲ. ಈಗ ಸಡನ್ ಆಗಲಿ ಈಗ ಆಗಲಿಕ್ಕೆ ಏನು ಕಾರಣ ಸರ್? ಈಗ ಸಡನ್ನಾಗಿ ಒಬ್ಬ ರೌಡಿಸಮ್ ಮಾಡ್ತಿದ್ರೆ ಅಥವಾ ಬೇರೆ ಯಾರಾದರೂ ಕ್ರಿಮಿನಲ್ ಇದ್ದಿದ್ರೆ ಅದಾದರೆ ಗೊತ್ತಾಗ್ತದೆ ಹಾಗೆ ಇರ್ಬೋದು ಅಂತ. ಈಗ ಸಡನ್ ಆಗಿರುವಾಗ ಪೊಲೀಸವರು ಕೂಡ ಅಲ್ಲಿ ಸ್ವಲ್ಪ ನಿರಾಕರಣೆ ಮಾಡಿದ್ದಾರೆ, ಅವನ ತನಿಖೆಯಲ್ಲಿ ಸೀರಿಯಸ್ ಆಗಿ ತಗೊಂಡಿಲ್ಲ.
ನ್ಯಾಯ ಕೊಡಿಸ್ಲಿ ಅಂತ ನ್ಯಾಯ ಕೊಡಿಸ್ಬೇಕು ಸರ್. ನಾವು ಬಡವರು, ನಮಗೆ ಯಾರು ಸರ್ ನ್ಯಾಯ ಕೊಡಿಸೋದು? ಬಡವರಿಗೆ ಹೀಗಾದರೆ ಹೇಗೆ ಸರ್? ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.